ಶಿರೋಳದಲ್ಲಿ ನಮ್ಮ ಕ್ಲಿನಿಕ್ ಲೋಕಾರ್ಪಣೆ. ರೋಗಿಗಳ ಬಿಪಿ ಶುಗರ್ ಪರೀಕ್ಷಿಸಿ ವೈದ್ಯ ವೃತ್ತಿ ಮೆರೆದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ನಮ್ಮ ಕ್ಲಿನಿಕ್ ಅನ್ನು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. ವೈದ್ಯಕೀಯ ಸೇವೆ ನೀಡಿ ಗಮನ ಸೆಳೆದ ಶಾಸಕರು. ಉದ್ಘಾಟನಾ ಸಮಾರಂಭದ ಬಳಿಕ ಶಾಸಕರು ತಮ್ಮ ಮೂಲ ವೃತ್ತಿಯಾದ ವೈದ್ಯಕೀಯ ಸೇವೆಯನ್ನ ಮರೆಯದೆ ಸ್ಥಳದಲ್ಲಿದ್ದ ರೋಗಿಗಳಿಗೆ ಸ್ವತಃ ಚಿಕಿತ್ಸೆ ನೀಡುವ ಮೂಲಕ ಗಮನ ಸೆಳೆದರು. ಗ್ರಾಮಸ್ಥರ ರಕ್ತದೊತ್ತಡ ಹಾಗೂ ಮಧುಮೇಹ ತಪಾಸಣೆ ನಡೆಸಿ ಅವರು ಸೂಕ್ತ ಸಲಹೆ ನೀಡಿ ಔಷಧಿಗಳನ್ನು ವಿತರಿಸಿದರು. ಶಾಸಕರ ಈ ಜನಪರ ಕಾಳಜಿಗೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಚಂದ್ರು ಲಮಾಣಿ ಅವರು, ತಾಲೂಕು ಆಸ್ಪತ್ರೆಯಲ್ಲಿ ದೂರವಿರುವ ಜನರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ತಲುಪಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಇಲ್ಲಿ ನುರಿತ ಎಂಬಿಬಿಎಸ್ ವೈದ್ಯರು ಲಭ್ಯವಿರುತ್ತಾರೆ. ವಿಶೇಷವಾಗಿ ಪ್ರತಿನಿತ್ಯ ರಕ್ತದೊತ್ತಡ ಹಾಗೂ ಸಕ್ಕರೆ ಕಾಯಿಲೆ ತಪಾಸಣೆ ಮಾಡಿಸುವವರಿಗೆ ಈ ಕ್ಲಿನಿಕ್ ವರದಾನವಾಗಲಿದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಅವರು ಮಾತನಾಡಿ, ನಮ್ಮ ಕ್ಲಿನಿಕ್ನಲ್ಲಿ ಸಿಗುವ ಉಚಿತ ವೈದ್ಯಕೀಯ ಸೌಲಭ್ಯಗಳು ಹಾಗೂ ಸರ್ಕಾರದ ಆರೋಗ್ಯ ಯೋಜನೆಗಳ ಕುರಿತು ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕುಮಾರಸ್ವಾಮಿ ಹಿರೇಮಠ್, ಶಿವನಗೌಡ ಗೌಡ, ಮೈಲಾರಪ್ಪ ಕಲಿಕೇರಿ, ಬಸವರಾಜ್ ಚಿಗಣ್ಣವರ್, ದೇವು ಹಡಪದ್, ಶಂಕರ್ ಉಳ್ಳಾಗಡ್ಡಿ, ಆನಂದ್ ಗುರುನಳ್ಳಿ, ಮಹೇಶ್ ದೇಸಾಯಿ, ರವಿ ಲಮಾಣಿ, ಆನಂದ್ ನಾಯಕ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದು ಅರ್ಧ ಅರ್ಧ 2 ಟೈಮ್, ಇದು ಅರ್ಧ ಅರ್ಧ 4 ಟೈಮ್. ಇದ್ರಾಗ ಅರ್ಧ ಹಾಕು, ಇದ್ರಾಗ ಒಂದು ಅರ್ಧ ಹಾಕು, ಇದ್ರಾಗಿಂದ ಅರ್ಧ ಕಲ್ಯಾಣ ಇಲಾಖೆ ಗದಗ ವತಿಯಿಂದ ಇವತ್ತಿನ ದಿನ ನಮ್ಮ ಕ್ಲಿನಿಕ್ ನಾಗರಿಕ ಸನ್ನದು ಅನ್ನೋ ಒಂದು ಅಡಿಯಲ್ಲಿ ನಮ್ಮ ಕ್ಲಿನಿಕನ್ನು ಮುಂಡರಗಿ ಶಹರದಲ್ಲಿ, ತಾಲೂಕು ಮುಂಡರಗಿ ನಗರದಲ್ಲಿ, ಶಿರೋಳ ಗ್ರಾಮದಲ್ಲಿ, ವಾರ್ಡಿನಲ್ಲಿ ಇವತ್ತು ನಮ್ಮ ಕ್ಲಿನಿಕ್ ಅನ್ನೋ ಒಂದು ಮಳಿಗೆಯನ್ನು, ಒಂದು ಆಸ್ಪತ್ರೆ ಬಾಡಿಗೆ ಬಿಲ್ಡಿಂಗಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಒಬ್ಬರು MBBS ಡಾಕ್ಟರ್ ಇರ್ತಾರೆ, ಸ್ಟಾಫ್ ನರ್ಸು, ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ನು, ಒಬ್ಬರು ಮಲ್ಟಿಪರ್ಪಸ್ ವರ್ಕರ್ ಅಂತೇಳಿ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ, ಮತ್ತು ಒಂದು ಗ್ರೂಪ್ಡಿಗಳ ಕೋಚ್ಗಳನ್ನು ಕ್ರಿಯೇಟ್ ಮಾಡಿ ಇಲ್ಲಿಂದ ಒಂದು ಯೋಗ ಸಹಿತ ಇರ್ತದೆ. ಇಲ್ಲಿಂದ ನಮಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಏನು ರೆಗ್ಯುಲರ್ ಆಗಿರುವಂಥ ಕಾಯಿಲೆಗಳು, ವಿಶೇಷವಾಗಿ ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೀವಿ ನಾವು, ಅಂದರೆ ಡಯಾಬಿಟಿಕ್, ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟಂಥವು ಮತ್ತು ಅದರ್ಸ್ ಕಾಯಿಲೆಗಳಿಗೂ ಸಹಿತ ಇಲ್ಲೇ ಈಸಿಲಿ ಔಷಧಿಗಳು ಸಿಗಲಿ, ಮತ್ತು ದೂರದಲ್ಲೇ ಹೋಗಿ ಏನು ನಮ್ಮ ತಾಲೂಕು ಆಸ್ಪತ್ರೆಗೆ ಹೋಗಿ ತರೋದಕ್ಕಿಂತ ನಮ್ಮ ಇಲ್ಲಿರುವಂಥ ಜನರಿಗೆ ಅನುಕೂಲ ಆಗೋ ನಿಟ್ಟಿನೊಳಗೆ ಔಷಧ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ನೀಡೋದು. ಅದರದ್ದು BP ಮಾಡಿದ್ರೆ BP ಮೆಜರ್ಮೆಂಟ್ ಮಾಡಲಿಕ್ಕೆ, ಶುಗರ್ ಆದರೆ ಶುಗರ್ ಚೆಕ್ ಮಾಡಿ ಅವರಿಗೆ ರೋಗಿಗಳಿಗೆ ಸೂಕ್ತವಾದಂಥ ಔಷಧವನ್ನು ನೀಡುವ ಒಂದು ರೀತಿಯಲ್ಲಿ ಇವತ್ತು ಇದೆಲ್ಲ ಒಂದು ನಮ್ಮ ಶಿರೋಳ ಗ್ರಾಮದಲ್ಲಿ ಮಾಡಲಾಗಿದೆ. ವಿಶೇಷವಾಗಿ ಎಲ್ಲರೂ ಸಹಿತ ಇಲ್ಲಿ ಬಂದಿರುವಂಥ ಪ್ರಯಾರಿಟಿ ವೈಸ್ ನಾವು NCD ಅಂತ ಹೇಳ್ತೀವಿ, ನಾನ್ ಕಮ್ಯುನಿಕೇಬಲ್ ಡಿಸೀಸಿಗೆ ಸಂಬಂಧಪಟ್ಟಂಥದ್ದನ್ನು ಕವರ್ ಮಾಡುವಂಥದ್ದು, ತದನಂತರ ವ್ಯಾಕ್ಸಿನೇಷನ್ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ಅಂದರೆ ಜ್ವರ ಆಗಿರ್ಬೋದು, ನೆಗಡಿ, ಕೆಮ್ಮು, ನಮ್ಮ ಹಂತದಲ್ಲಿ ಏನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನೋಡಿಕೊಂಡು ಕೊಟ್ಟು ಇಲ್ಲಿಂದ ಮತ್ತೆ ಹೆಚ್ಚುವರಿ ಏನಾದರೂ ಬೇಕಾದರೆ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರ ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಅಂದರೆ ನಗರದಲ್ಲೇ ದೂರ ಇರುವಂಥದ್ದು ಎಲ್ಲಿ ಜನಸಂದಣಿ ಹೆಚ್ಚಿಗೆ ಇದೆ ಅಲ್ಲಿ ಕೊಡುವಂಥ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರದಿಂದ ಇದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಬಾಡಿಗೆ ಬಿಲ್ಡಿಂಗಲ್ಲಿ ಚಾಲೂ ಮಾಡಬೇಕು. ಅಲ್ಲಿ ಇರೋಕ್ಕೂ ಸಹಿತ ಒಂದು ಬೆಡ್ಡನ್ನು ಸಹಿತ ಹಾಕ್ಕೊಂಡಿದ್ದೀವಿ. ಬಹುತೇಕ ಎಲ್ಲ ಥರ ಔಷಧಗಳು ಸಹಿತ ಇಲ್ಲಿ ಸಿಗ್ತದೆ. ಹಾಗಾಗಿ ಇದನ್ನು ನಮ್ಮ ಶಿರೋಳ ಗ್ರಾಮದ ಎಲ್ಲ ನಿವಾಸಿಗಳು ಇದರ ಸದುಪಯೋಗ ತಗೋಬೇಕು. ಇಲ್ಲಿರುವಂಥ ನಮ್ಮೆಲ್ಲ ವೈದ್ಯರಿಗೂ ಸಹಿತ ಸಹಕಾರ ಕೊಡ್ರಿ. ಪ್ರತಿಯೊಂದು ಹಂತದಲ್ಲಿ ಮೊದಲು ನಿಮಗೆ ಒಂಥರ ಫಸ್ಟ್ ಏಡ್ ಥರ ಇಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಹಾಗಾಗಿ ನೀವು ತಾಲೂಕು ಆಸ್ಪತ್ರೆಗೆ ಅಲ್ಲಿ ಹೋಗಿ ಕಾಯುವಂಥದ್ದನ್ನು ತಪ್ತದೆ. ಇಲ್ಲೇ ನಿಮಗೆ ನಿವಾಸಿಗಳಿಗೆ ಅನುಕೂಲ ಆಗೋ ನಿಟ್ಟಿನೊಳಗೆ ನಮ್ಮ ಕ್ಲಿನಿಕನ್ನು ಇವತ್ತಿನ ದಿನ ಉದ್ಘಾಟನೆ ಮಾಡಿ
ಚಾಲನೆ ನೀಡಿದ್ದಾರೆ. ಸರ್ ಇದು ಎಷ್ಟು ಟೈಮಿಂಗ್ ಸರ್? ಟೈಮಿಂಗ್ ಬೆಳಗ್ಗೆ ಸೇಮ್ 10 ಗಂಟೆಯಿಂದ 4 ಗಂಟೆವರೆಗೂ ಇರ್ತಾರೆ. ಮುಂಡ್ರಿ ತಾಲೂಕಿನಲ್ಲಿ ಇದು ಒಂದೇ ಇದೆನಾ ಸರ್, ಮತ್ತೆ ಏನಾದರೂ ಬೇರೆ ಕಡೆ ಇದೆ ಸರ್? ಇನ್ನೊಂದು ದೋಸ್ಗಡೆ ಓಣಿಯಲ್ಲಿ ಆಲ್ರೆಡಿ ಪ್ರಾರಂಭ ಆಗಿದೆ. ಇಲ್ಲೇ ಇದು ಒಂದು ಪ್ರಾರಂಭ ಇಂಜೆಕ್ಷನ್ ಮಾಡ್ತಾರಾ ಸರ್, ಇಲ್ಲೇನು ಬೇರೆ ಚಿಕಿತ್ಸೆ ಮಾಡ್ಬೋದು? ಬಟ್ ನಾವು ಯೂಸಲಿ ಅಲ್ಲ ಮಾಡ್ತೀವಿ. ಜನರಿಗೆ ಏನೋ ಇಂಜೆಕ್ಷನ್ ಕೊಟ್ಟರೆ ಆರಾಮಾಗುತ್ತೆ ಅನ್ನೋ ಭಾಳ ಇದೆ. ಅದಕ್ಕಿಂತ ಏನಾಗತ್ತಂದ್ರೆ ಇಂಜೆಕ್ಷನ್ ಅದು ಅವಶ್ಯಕತೆ ಬಿದ್ದರೆ ಅವರಿಗೆ ಇಂಜೆಕ್ಷನ್ಗಳನ್ನು ಕೊಡ್ತೀವಿ, ಜೊತೆಲಿ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅದು ಫ್ರೀ ಇರ್ತದೆ, ಎಲ್ಲ ಉಚಿತ ಇಂಜೆಕ್ಷನ್ ಉಚಿತ ಸರ್? ಎಲ್ಲ ಉಚಿತವಾಗಿಯೇ ಇರ್ತದೆ. ಅಂದ್ರೆ ಕೆಲವೊಂದರಲ್ಲಿ ಹಿಂದೆ ದುಡ್ಡು ತೊಗೊಂಡಿದ್ರಿ ಸರ್ ಇಂಜೆಕ್ಷನ್ ಮಾಡೋಕೆ, ಅದಕ್ಕೆ ಕೇಳಿದ್ವಿ ಸರ್. ಅದಲ್ಲ ಏನಾಗುತ್ತಂದ್ರೆ ಕೆಲವೊಬ್ರು ಇಂಜೆಕ್ಷನ್ ಅಂತಾರ, ಅದ್ರ ಬಗ್ಗೆ ಮೆಡಿಸಿನ್ ಇರ್ತದೆ. ಭಾಳ ಸಲ ತಾವೆಲ್ಲ ನೋಡಿರಿ, ಏನಾದರೂ ಇಂಜೆಕ್ಷನ್ ಮಾಡೋ ಮುಂದೆ ಪ್ರಿಪ್ರೇಷನ್ ತಗೊಂಡಿಲ್ಲ ಅಂದರೆ ಏನಾಗುತ್ತೆ, ನಾಳೆ ಅಪ್ಸಸ್ ಆಗುತ್ತೆ. ಆಮೇಲೆ ಏನೋ ಬರ್ತೀರಿ ನೋಡ್ರಿ, ನೀವು ಇಂಜೆಕ್ಷನ್ ಮಾಡಿಲ್ಲ ಒಂದು ಗಂಟೆ ಆಗಿದೆ ಅವಶ್ಯಕತೆ. ಅಂದ್ರೆ ಇಲ್ಲಿ ಸಿಗಲ್ಲ ಅಂತ ಹೇಳಿ, ಇಲ್ಲಿ ಸಿಗಲ್ಲ, ಬೇರೆ ಕಡೆ ತರಬೇಕು, ಅದಕ್ಕೆ ದುಡ್ಡು ಆಗುತ್ತೆ ಅಂತ ಹೇಳಿ ಸರ್. ಇಲ್ಲ ಬಿಡಿ, ನಮ್ಮಲ್ಲಿ ಯಾವ ಫಾರ್ಮಸಿ ಇಲ್ಲ, ನೀವು ಬೇರೆ ಕಡೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದು ತರಿಸಿ ಮಾಡ್ತೀವಿ ಅಂತೇಳಿ ಈ ಥರ ಯಾವುದು ಇಲ್ಲ, ಎಲ್ಲ ಇಂಜೆಕ್ಷನ್ ನಮ್ಮಲ್ಲಿದೆ, ಇದಾವೆ. ಅದ್ರ ಬಗ್ಗೆ ನಮ್ಮ ಮುಂಡ್ರಿಗಿ ಶಹರದೊಳಗೆ ತುಂಬ ದೂರ ಇರ್ತಕ್ಕಂಥ ಜನರಿಗೋಸ್ಕರ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಶಿರೋಳ ಗ್ರಾಮ ಆಗಿರ್ಬೋದು, ದೋಸ್ತಿಗಳಲ್ಲಿ ಆಲ್ರೆಡಿ ಒಂದು ನಮ್ಮ ಕ್ಲಿನಿಕ್ ಈಗ ಫಂಕ್ಷನಿಂಗ್ ಇದೆ, 3 years ರನ್ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮುಂಡ್ರಿಗಿ ಶಹರಕ್ಕೆ ಇನ್ನೊಂದು ನಮ್ಮ ಕ್ಲಿನಿಕ್ ಅಂತ ಬಂದಾಗ ನಾವು ವಿಚಾರ ಮಾಡಿದಾಗ ಈ ಶಿರೋಳ ಗ್ರಾಮ ನಮ್ಮ ತಾಲೂಕು ಆಸ್ಪತ್ರೆಗೆ ತುಂಬ ದೂರ ಇದೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಬಸಾಪುರ ಮತ್ತು ಆರೋಗ್ಯ ಗ್ರಾಮಸ್ಥರು ಕೂಡ ಇದರ ಸದುಪಯೋಗ ಪಡಿಸಬೇಕು ನಮ್ಮ ಉದ್ದೇಶದಿಂದ ಇಲ್ಲಿ ನಾವು ಇವತ್ತು ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡಿದ್ದೀವಿ. ಇದರ ಸದುಪಯೋಗನ ನಮ್ಮ ಶಿರೋಳ ಗ್ರಾಮಸ್ಥರಾಗಿರ್ಬೋದು, ಬಸಾಪುರ ಗ್ರಾಮಸ್ಥರಾಗಿರ್ಬೋದು, ಆರೋಗ್ಯ ಗ್ರಾಮಸ್ಥರಾಗಿರ್ಬೋದು, ಎಲ್ಲ ಗ್ರಾಮಸ್ಥರು ಕೂಡ ಸದುಪಯೋಗ ಪಡಿಸ್ಕೊಂಡು ಅವರು ಟೈಮ್ಗೆ BP ಶುಗರ್ ಚೆಕ್ ಮಾಡಿಸ್ಬೋದು. ಅದ್ರ ಜೊತೆಗೆ ನಾರ್ಮಲ್ ಡಿಸೀಸಸ್ ಏನಿರ್ತಾವೆ, ನೆಗಡಿ, ಕೆಮ್ಮು, ಜ್ವರ ಇರೋದು, ಅವು ಕೂಡ ಅವನು ಕೂಡ ಚೆಕ್ ಮಾಡ್ಬೋದು. ಅದಕ್ಕೂ ಕೂಡ ಉಚಿತವಾಗಿ ಕೂಡಿ ನಮ್ಮ ಆಸ್ಪತ್ರೆಗಳಲ್ಲಿ ಸಿಗ್ತಾವೆ. ಒಂದು MBBS ಡಾಕ್ಟರ್ ಒಬ್ರು ಇರ್ತಾರೆ, ಡಾಕ್ಟರ್ ಸಂಗೀತ ಅಂತಂದು ಇರ್ತಾರೆ. ಅದ್ರ ಜೊತೆಗೆ ಲ್ಯಾಬ್ ಟೆಕ್ನಿಷಿಯನ್, ನರ್ಸಿಂಗ್ ಸ್ಟಾಫ್ ಕೂಡ ಇದ್ದಾರೆ. ಅವರು ಇನ್ನೂ ಒಂದು ಜಾರ ಇಲ್ಲ, ಅವ್ರು ಬಂದಾಗ ಅವರು ಕೂಡ ಗ್ರಾಮಕ್ಕೆ ಅಂದ್ರೆ ಇದು ಮನಿ ಸಲ ಮನಿನ ಈಗ ಮನಿನ ಇದು ಬಾಡಿಗೆ ಕಟ್ಟಡದೊಳಗೆ ಮಾಡ್ಬೇಕಂದ್ರೆ ಐತ್ರಿ ಗೌರ್ಮೆಂಟಿಂದ. ಹಂಗಾಗಿ ನಾವು ಬಾಡಿಗೆ ಯಾವುದು ನಮ್ಗೆ ಕನ್ವೀನಿಯಂಟ್ ಆಗುತ್ತಾ, ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಯಾವುದು ಚೆನ್ನಾಗಿ ಕರೆಕ್ಟ್ ಇರುತ್ತೆ ಅಂತ ಮನೆಯನ್ನ ಬಾಡಿಗೆ ತಗೊಂಡು ಅದರಲ್ಲಿ ನಾವು ನಮ್ಮ ಕ್ಲಿನಿಕ್